ಕ್ಯಾಶಿಫೈ ನಲ್ಲಿ ಮೊಬೈಲ್ ನ ಸೇಲ್ ಮಾಡೋದಿರ್ಲಿ ಅಥವಾ ಅಲ್ಲಿಂದ ಬೈ ಮಾಡೋದಿರ್ಲಿ, ಒಳ್ಳೇದಾ ಕೆಟ್ಟದ ಅಂತ ಹೇಳಿದ್ರೆ ಒಂದೇ ಆನ್ಸರ್ ನನ್ ಕಡೆಯಿಂದ. ಕ್ಯಾಶಿಫೈ ನಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ನ ಬೈ ಮಾಡೋದಾಗ್ಲಿ ಅಥವಾ ಸೇಲ್ ಮಾಡೋದಾಗ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಕ್ಯಾಶಿಫೈ ನಲ್ಲಿ ನಾನೊಂದು ಮೊಬೈಲ್ ನ ಬೈ ಮಾಡಿದೆ. ಸೊ ಒಂದು 4-5 ಮಂತ್ಸ್ ಆಯ್ತು ಅಂದ್ಕೊಳ್ತೀನಿ. ಐಫೋನ್ 11 Pro Max 512GB ವೇರಿಯಂಟ್ ಗೋಲ್ಡ್ ಕಲರ್. ಸೊ ಅದನ್ನ ಅಲ್ಲಿ ತಗೊಂಡಾಗ 44,000 ಏನೋ ಇತ್ತು ಸಮಥಿಂಗ್. ಸೊ ಮೊಬೈಲ್ ನ ತರ್ಸ್ಕೊಳ್ತೀನಿ, ಬುಕ್ ಮಾಡ್ತೀನಿ. ಸೊ ಅದೇನೋ ಗಜಿಯಾಬಾದ್ ಏನೋ ಇರಬೇಕು, ಮೇ ಬಿ 1000 ಕಿಲೋಮೀಟರ್ಸ್ ಕಿನ್ನ ಜಾಸ್ತಿ ಇದೆ. ಇವತ್ತು 12 ಗಂಟೆಗೆ ಬುಕ್ ಮಾಡಿದ್ದೀನಿ ಅಂದ್ರೆ ನಾಳೆ ಒಂದು 10 ಗಂಟೆಗೆಲ್ಲ ಡೆಲಿವರಿ ಆಯ್ತು. ಡೆಲಿವರಿ ಬಗ್ಗೆ ಹೇಳೋದಾದ್ರೆ ಏನ್ ಅಷ್ಟು ಸೇಫ್ಟಿ ಇಲ್ಲ. ಸುಮ್ನೆ ನಿಮ್ಗೆ ಅದ್ ಒಳಗಡೆ ಏನಿರುತ್ತೆ ಬಿಡುತ್ತೆ ಏನು ಗೊತ್ತಿಲ್ಲ. ಓಪನ್ ಡೆಲಿವರಿ ಇಲ್ಲ, ಅದ್ ಕೊಟ್ಟಾದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ಸೊ ಯಾವ್ದೇ ರೀತಿ OTP ಇಲ್ಲ, ನಿಮ್ ಬದಲು ಬೇರೆಯವ್ರಿಗೂ ಕೊಡ್ಬೋದು. ಸೊ ಇದು ಡೆಲಿವರಿ ವಿಷಯ. ಸೊ ಮೊಬೈಲ್ ನ ಓಪನ್ ಮಾಡಿದೆ ಫಸ್ಟ್ ಟೈಮ್ ಬಾಕ್ಸ್ ಇಂದ. ಓಪನ್ ಮಾಡಿದಾಗ ಮೊಬೈಲ್ ತುಂಬಾ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಹೊಸ ಮೊಬೈಲ್ ರೀತಿ ಇತ್ತು. ಸ್ವಲ್ಪ ಇಲ್ಲೋ ಕ್ರ್ಯಾಚಸ್ ಅಥವಾ ಏನು ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ಮಾಮೂಲಿ ಎಲ್ಲ ನಂದು ಒಂದಷ್ಟು ಡಾಕ್ಯುಮೆಂಟ್ಸ್ ಅದಕ್ಕೆಲ್ಲ ಕಳಿಸ್ದೆ, ಸ್ವಲ್ಪ ಲೈಟ್ ಆಗಿ ಸಿಮ್ ಗಿಮ್ ಹಾಕಿ. ಸೊ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಾ ಇದೆ. ಸೊ ಲೋ ಲೈಟ್ ಅಲ್ಲೆಲ್ಲ ಅಷ್ಟಕ್ಕಷ್ಟೇ. ನಂದೊಂದು 7+ ಇತ್ತು ಐಫೋನು. ಅದು ಕಂಪೇರ್ ಮಾಡಿದ್ರೆ ಇದು ಲೋ ಲೈಟ್ ಅಲ್ಲಿ ಅಷ್ಟು ಚೆನ್ನಾಗಿ ಶೂಟ್ ಮಾಡ್ತಾ ಇರ್ಲಿಲ್ಲ. ತುಂಬಾನೇ ಒಳ್ಳೆ ನಾಯ್ಸ್ ಆ ತರ ಇತ್ತು. ಮತ್ತೆ ಡಿಸ್ಪ್ಲೇನ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಕ್ಲೀನ್ ಆಗಿ, ಡಿಸ್ಪ್ಲೇ ನಲ್ಲಿ ನಿಮ್ಗೆ ಗೊತ್ತಿರೋದು ಮಾಮೂಲಿ ಡಿಸ್ಪ್ಲೇ ಅಂದ್ರೆ ಒಂದೊಂದು ಬಾಕ್ಸ್ ಟೈಪ್ ಇರುತ್ತೆ. ಇಷ್ಟೊಂದು ಬಾಕ್ಸ್ ಗಳಲ್ಲಿ ಕಲರಿಂಗ್ ಬರೋದ್ರಿಂದ ಅದು ನಮ್ಗೆ ಸರಿಯಾಗಿ ಕಾಣಿಸುತ್ತೆ. ಬಟ್ ಇದನ್ನ ನೋಡ್ತಾ ಇದ್ರೆ ಸ್ವಲ್ಪ ಒಂದು ಬಾಕ್ಸ್ ಗಳೆಲ್ಲ ಸ್ವಲ್ಪ ಮೇಲ್ಮೇಲೆ ಕಾಣಿಸ್ತಾ ಇತ್ತು. ಮತ್ತೆ ಸ್ಕ್ರೀನ್ ಒಳಗಡೆ ಲೈಟ್ ಆಗಿ ಡಸ್ಟ್ ತರ ಕಾಣುತ್ತೆ ನಾವು ಯಾವುದೇ ಮೊಬೈಲ್ ನೋಡಿದ್ರು. ಬಟ್ ಈ ಮೊಬೈಲ್ ಅಲ್ಲಿ ಹೆವಿ ಕಾಣ್ತಾ ಇತ್ತು. ಒಂಥರ ಸ್ವೈಪ್ ಮಾಡಿದ್ರೆ ಡಸ್ಟ್ ಇರೋ ತರ ಫೀಲ್ ಅನ್ಸುತ್ತೆ. ಮೇಲೊಂದು ಸ್ಕ್ರೀನ್ ಇದೆ, ಅದ್ರ ಒಳಗಡೆ ಏನೋ ಡಸ್ಟ್ ಬಿದ್ದಿರ್ಬೇಕು ಸ್ಕ್ರೀನ್ ಮೇಲೆ, ಈ ರೀತಿ ಫೀಲ್ ಆಗುತ್ತೆ. ಸೊ ಮೇ ಬಿ ಇದೇ ರೀತಿ ಇರ್ಬೋದೇನೋ ಅಂತ ಅನ್ಕೊಂಡೆ. ಸೊ ಆಮೇಲೆ ಮೊಬೈಲ್ ನ ಚೆಕ್ ಮಾಡಿದೆ. ನಾನು ಆಕ್ಚುಲಿ ಆರ್ಡರ್ ಮಾಡಿದ್ದು ಗುಡ್ ಕಂಡೀಷನ್ ಅಲ್ಲಿ. ಸೊ ಅದರಿಂದ ಮೊಬೈಲ್ ಎಷ್ಟು ವರ್ಷ ಆಗಿದೆ ಅಂತ ನೋಡಿದ್ರೆ, ಮೊಬೈಲ್ ರಿಲೀಸ್ ಏನಾಗಿದೆಯೋ ಡೇಟು, ಆ ರಿಲೀಸ್ ಡೇಟ್ ಇಂದ 1 ತಿಂಗಳು ಅಷ್ಟೇ. ಸೊ ಆಲ್ಮೋಸ್ಟ್ ನಂಗೆ 4 ವರ್ಷದ ಮೊಬೈಲ್ ಕೊಟ್ಟಿದ್ದಾನೆ ಗುಡ್ ಕಂಡೀಷನ್ ಅಲ್ಲಿ ಇದ್ರೂ. ಸೊ ನೆಕ್ಸ್ಟ್ ಮೊಬೈಲ್ ನಾನು ನಂಗೆ ಯೂಸ್ ಜಾಸ್ತಿ ಮಾಡಿಲ್ಲ. ಸೊ ಹಾಗೆ ಇಟ್ಟಿದೆ. ನೋಡಿದ್ರೆ ಬ್ಯಾಟ್ರಿ ಪರ್ಸೆಂಟೇಜ್ ಲೈಟ್ ಆಗಿ ಕಮ್ಮಿ ಆಗ್ತಾ ಇತ್ತು. ಆಮೇಲೆ ಕೆಲವು ಯೂಟ್ಯೂಬ್ ವಿಡಿಯೋಸ್ ನಲ್ಲಿ ನೋಡಿದಾಗ ಇಲ್ಲ ಅದು ಇನ್ನೂ ಆಪ್ಟಿಮೈಸ್ ಆಗ್ಬೇಕು ಬ್ಯಾಟ್ರಿ. ಮತ್ತೆ ಕೆಲವು ಫ್ರೆಂಡ್ಸ್ ಅದೇ ರೀತಿ ಹೇಳಿದ್ರು. ಸೊ ನಾನು ಹಾಗೆ ಇರ್ಬೋದೇನೋ ಅಂತ ಅನ್ಕೊಂಡೆ. ಸೊ ಹೋಗೊಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡೆ, ಸುಮ್ನೆ ಯಾಕಪ್ಪ ಸೇಫ್ಟಿಗೆ ಅನ್ಬಿಟ್ಟು. ಸೊ ನಾಳೆ ಬಂದು ನೋಡ್ತೀನಿ. ಸೊ ಯಾವ್ದಕ್ಕೂ ಇರ್ಲಿ ಅನ್ಬಿಟ್ಟು 512GB ಅಲ್ವಾ, ತುಂಬಾ ಫೈಲ್ಸ್ ನ ಶೇರ್ ಮಾಡಿದೆ. ಆಲ್ಮೋಸ್ಟ್ ಒಂದು 150GB ಇಷ್ಟು ಫಿಲ್ ಮಾಡಿದೆ. ಆಮೇಲೆ ಅದು ಅಸಲಿ ಮುಖ ಗೊತ್ತಾಗಕ್ ಶುರು ಆಯ್ತು. ಏನಂದ್ರೆ ಹ್ಯಾಂಗ್ ಆಗ್ತಾ ಇದೆ. ಏನಾದ್ರು ಓಪನ್ ಮಾಡಿದ್ರೆ ಹ್ಯಾಂಗ್ ಆಗೋದು ಅಥವಾ ಬೇರೆ ರೀತಿ ಈ ತರ ಕಂಪ್ಲೀಟ್ಲಿ ಹ್ಯಾಂಗಿಂಗ್ ಇಶ್ಯೂಸ್ ಬಂತು. ಅದ್ರ ಜೊತೆಗೆ ನೋಡ್ತಾ ಹೋಗ್ತಾ ಇದ್ರೆ ಬೇರೆ ಬೇರೆ ಇಶ್ಯೂಸ್. ಸೊ ಇದೇ ರೀತಿ ಸ್ವಲ್ಪ ಪರ್ಫಾರ್ಮೆನ್ಸ್ ಇದೆಲ್ಲ ಇನ್ನೂ ಅಷ್ಟೊಂದು ಪೆಂಡಿಂಗ್ ಇದೆ. 512GB ಅಲ್ಲಿ ಬರೀ 150GB ಅಷ್ಟೇ ಫಿಲ್ ಆಗಿದ್ದು. ಬಟ್ ತುಂಬಾನೇ ಹ್ಯಾಂಗ್ ಆಗ್ತಾ ಇತ್ತು. ಸೊ ಆಮೇಲೆ ನಾನು ಇಮಿಡಿಯೇಟ್ಲಿ ಏನ್ ಬೇಕು ಅಂದ್ಬಿಟ್ಟು ರಿಟರ್ನ್ ಪಾಲಿಸಿ ಇತ್ತು ಹೇಗಿದ್ರು 1 ವೀಕ್. ಸೊ ಮೊಬೈಲ್ ನ ರಿಟರ್ನ್ ಮಾಡಿದೆ. ಸೊ ಮೊದಲು ಒಂದು ಅಪ್ಲಿಕೇಶನ್ ಅಲ್ಲಿ ಹೋಗಿ ಈ ತರ ರಿಟರ್ನ್ ಆಪ್ಷನ್ ಕ್ಲಿಕ್ ಮಾಡಿದೆ. ಸೊ ಅವ್ರ ಕಡೆಯಿಂದ ಒಂದು ಕಾಲ್ ಬಂತು. ಕಾಲ್ ಬಂದಾದ್ಮೇಲೆ ಇಲ್ಲೇ ರಾಜಾಜಿನಗರ ಒಂದು ಬ್ರಾಂಚ್ ಹೆಸರು ಹೇಳೋದು, ಆ ಬ್ರಾಂಚ್ ಅಲ್ಲಿ ಹೋಗಿ ಮೊಬೈಲ್ ನ ಕೊಟ್ಟೆ ನಾನು. ಸೊ ಅವ್ರೇನ್ ಪ್ರಾಮಿಸ್ ಮಾಡಿರೋದು 1 ವೀಕ್ ಅಲ್ಲಿ ನಮ್ಗೆ ಅಮೌಂಟ್ ರಿಟರ್ನ್ ಆಗುತ್ತೆ ಈ ರೀತಿ ಒಂದು ಹೇಳ್ತಾರೆ. ಬಟ್ ಅಲ್ಲೋಗಿ ನಾನು ಮೊಬೈಲ್ ಕೊಟ್ಟು ಬಂದೆ. ಸೊ ಒಂದು 3 ಡೇಸ್ ಆಯ್ತು, 4 ಡೇಸ್ ಆಯ್ತು. ನೋಡಿದ್ರೆ ಯಾವುದೇ ರೀತಿ ಅಪ್ಡೇಟ್ಸ್ ಬರ್ತಾ ಇಲ್ಲ. ಆಮೇಲೆ ನಾನು ಡೈಲಿ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದೆ ಕ್ಯಾಶಿಫೈನವ್ರಿಗೆ. ಮತ್ತೆ ಅವ್ರನ್ನು ತುಂಬಾ ಸತಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡಿದೆ. ಇಷ್ಟೇ ಸತಿ ಕಾಂಟ್ಯಾಕ್ಟ್ ಮಾಡೋದು, ಸರ್ ನಾಳೆ ಆಗುತ್ತೆ ನಾಡ್ದಾಗುತ್ತೆ, ನಾಳೆ ಆಗುತ್ತೆ ನಾಡ್ದಾಗುತ್ತೆ, ಇದೇ ರೀತಿ 1 ತಿಂಗಳು ಕಳೆದೇ ಹೋಯ್ತು. ಆಕ್ಚುಲಿ ನಾನು ಮೊಬೈಲ್ ಬೈ ಮಾಡೋದಕ್ಕೆ ಬಜಾಜ್ ಕಾರ್ಡ್ ನ ಯೂಸ್ ಮಾಡಿದ್ದೆ. 1 ತಿಂಗಳಾಗಿ ನಾನು ಬಜಾಜ್ದು ಒಂದು EMI ಸಹ ಪೇ ಮಾಡಿದೀನಿ. ಬಟ್ ಇವ್ರ ಕಡೆಯಿಂದ ನಂಗೆ ರಿಟರ್ನ್ ಅಂತೂ ಆಗ್ಲಿಲ್ಲ ಅಮೌಂಟ್. ಫೈನಲಿ ತುಂಬಾ ಒಂದಷ್ಟು ಮೆಸೇಜಸ್ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ 1.5 ತಿಂಗಳಾದ್ಮೇಲೆ ನಿಮ್ದು ಅಕೌಂಟ್ ಡೀಟೇಲ್ಸ್ ಕಳಿಸಿ ಒಂದು ಲಿಂಕ್ ಕಳಿಸಿದೀವಿ ಅಂತ ಅಂದ್ರು. ಆ ಲಿಂಕ್ ಕಳ್ಸಾದ್ಮೇಲೆ ಅಕೌಂಟ್ ಡೀಟೇಲ್ಸ್ ಕಳ್ಸಿದ್ರೆ ಮತ್ತೆ ಬಜಾಜ್ ಕಡೆಗೆ ವಾಪಸ್ ಹೋಯ್ತು ಅಮೌಂಟ್. ಸುಮ್ನೆ ಅವ್ರಿಗೆ ಏನೋ ಒಂದು ಟೈಮ್ ಪಾಸ್ ಮಾಡ್ಬೇಕು. ಯಾಕೆ ಈ ತರ ಒಂದು ಕಂಪ್ನಿಗಳು ಮಾಡ್ತವೆ ಅಂತ ಅಂದ್ರೆ, ಪ್ರಾಡಕ್ಟ್ ನ ನಮಗ್ ಕೊಟ್ಟು ನಮ್ಮಿಂದ ದುಡ್ಡನ್ನ ತಗೊಂಡು ಪ್ರಾಡಕ್ಟ್ ರಿಟರ್ನ್ ಆದ್ಮೇಲೆ ಸೊ ಪ್ರಾಡಕ್ಟ್ ಅವ್ರ ಹತ್ರನೇ ಇರುತ್ತೆ, ನಮ್ ದುಡ್ಡು ಅವ್ರ ಹತ್ರನೇ ಇರುತ್ತೆ. ಮತ್ತೆ ಆ ಪ್ರಾಡಕ್ಟ್ ನ ಇನ್ನೊಬ್ರಿಗೆ ಸೇಲ್ ಮಾಡಿರ್ತಾರೆ. ಸೊ ಇವಾಗ ಕಂಪ್ನಿ ಇನ್ಕಮ್ ಏನಿರುತ್ತೆ ಅಲ್ಲಿ ಶೇರ್ ವ್ಯಾಲ್ಯೂ ಸೊ ಡಬಲ್ ಆಗಿರುತ್ತೆ. ಈ ತರ ತುಂಬಾ ಜನಕ್ಕೆ ಮಾಡಿರ್ತಾರೆ ಅವ್ರು, ನಮ್ಮೊಬ್ರಿಗೆಲ್ಲ ತುಂಬಾ ಜನಕ್ಕೆ ಮಾಡಿರ್ತಾರೆ. ಯಾಕಂದ್ರೆ ಈ ತರ ಮೊಬೈಲ್ಸ್ ಅವ್ರ ಹತ್ರ ಕಾಮನ್, ಅವ್ರು ಮಾರೋಂಥದ್ದೇ ಈ ರೀತಿ ಮೊಬೈಲ್ಸ್. ಸೊ ಏನಾದ್ರೂ ಸ್ವಲ್ಪ ಬುದ್ಧಿವಂತರಾಗಿ ಸ್ವಲ್ಪ ಮೊದ್ಲೇ ಎಚ್ಚೆತ್ಕೊಂಡು ರಿಟರ್ನ್ ಮಾಡ್ಕೊಂಡ್ರೆ ಓಕೆ. ಇಲ್ಲ 1 ವಾರ ಆಯ್ತು ಅಂದ್ರೆ ಅವ್ರ ಹತ್ರ ಅಲ್ದಾಡ್ಬೇಕಾಗುತ್ತೆ. ಸರ್ವಿಸ್ ಕೊಟ್ರೆ ಅವ್ನು ಅವಾಗ ಇವಾಗ ಅನ್ಕೊಂಡು ಅವನು 1 ತಿಂಗಳು 2 ತಿಂಗಳು ಅಲ್ಸ್ತಾನೆ. ಸೊ ಫೈನಲಿ ಸಿಕ್ಕಿದೆ, ನಮ್ ಪಾಲ್ ಬಂದಿದ್ದು ಇಷ್ಟು ಅನ್ಕೊಂಡು ಬೈಕೊಂಡು ನಾವು ಸುಮ್ನೆ ಇಟ್ಕೊಳ್ತೀವಿ. ಸೊ ಅದರಿಂದ ಕ್ಯಾಶಿಫೈನಲ್ಲಿ ಯಾರು ಸಹ ಮೊಬೈಲ್ ನ ಬೈ ಮಾಡಕ್ ಹೋಗ್ಬೇಡಿ.
ಇವರ ಪ್ರಾಫಿಟ್ ಮಾರ್ಜಿನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ಐಫೋನ್ 13 Pro Max ನ ನೀವು ಬೈ ಮಾಡ್ತೀನಿ ಅನ್ನೋದಾದ್ರೆ ಇಷ್ಟಿರುತ್ತೆ. ಇವ್ರ ಹತ್ರ ನೀವು ಒಂದು ಐಫೋನ್ 13 Pro Max ಸೂಪರ್ ಕಂಡೀಷನ್ ಅಲ್ಲಿ ಇರೋಂಥದ್ದು, ಒಳ್ಳೆ ಕಂಡೀಷನ್ ಅಲ್ಲಿ ಇರೋಂಥ ಮೊಬೈಲ್ ನ 256GB ವೇರಿಯಂಟ್ ನಲ್ಲಿ ನೀವು ಬೈ ಮಾಡ್ತೀವಿ ಅಂತ ಅಂದ್ರೆ 77,000 ಆಗುತ್ತೆ ಇವ್ರ ಹತ್ರ, 77,000. ಅದೇ ಒಂದು ಐಫೋನ್ 13 Pro Max ಒಳ್ಳೆ ಕಂಡೀಷನ್ ಅಲ್ಲಿ ಇರುವಂತ ಮೊಬೈಲ್ ನ ಇವ್ರಿಗೆ ನೀವು ಸೇಲ್ ಮಾಡ್ತೀನಿ ಅನ್ನೋದಾದ್ರೆ ಎಷ್ಟು ಕೊಡ್ತಾರೆ ಅಂತ ನೋಡೋಣ. ಡೀಟೇಲ್ಸ್ ಎಲ್ಲ ಹಾಕಿ, ಸೊ ಸೇಮ್ ವೇರಿಯಂಟ್ ಎಲ್ಲ ಹಾಕ್ಬಿಟ್ಟು ಇದ್ ಮಾಡಿದ್ರೆ ಸೂಪರ್ ಕಂಡೀಷನ್ 256GB. ಸೊ ಎಲ್ಲಾ ಡೀಟೇಲ್ಸ್ ಸೇಮ್ ಹಾಕಿದ್ರೆ ಅವ್ರು ನಮಗ್ ಕೊಡೋದು 54,000 ರೂಪಾಯಿ. ಅದು ಇಲ್ಲಿ ತೋರಿಸ್ತಾ ಇರೋಂಥದ್ದು. ಇಲ್ಲಿ ಆಕ್ಚುಲಿ ಏನ್ ತೋರಿಸ್ತಾರೋ ಆ ಅಮೌಂಟ್ ಕೊಡಲ್ಲ ಅವರು. ನಮ್ಮನೆ ಬಾಗ್ಲು ಬಂದಾದ್ಮೇಲೆ ಇಲ್ಲಿ ಏನ್ 54,000 ತೋರಿಸ್ತಾ ಇದಾರೋ ಅವರು 40,000ದಿಂದ ಶುರು ಮಾಡ್ತಾರೆ. ನೀವಿಷ್ಟೇ ಹೊಸ ಬ್ರಾಂಡೆಡ್ ಮೊಬೈಲ್ ನ ಇವ್ರು ತಗೊಂಡೋಗಿ ನೀವು ಇವ್ರ ಕೈಗೆ ಇಟ್ರು ಸಹ ಅದ್ರ ಮೇಲೆ ಒಂದು 5 ಡೆನ್ಸ್, ಒಂದು 10 ಸ್ಕ್ರಾಚ್ ಆದ್ರೂ ಹುಡುಕ್ತಾರೆ ಇವರು. ಸೊ ಆ ರೀತಿ. ಸೊ ಅವರೇಜ್ ನಿಮ್ಗೆ ಕೊಟ್ರೆ ಅದಕ್ಕೆ 45,000 ಕೊಡ್ಬೋದು ಮ್ಯಾಕ್ಸಿಮಮ್. ನೀವು ಬಾಕ್ಸ್ ಪೀಸು ಎಲ್ಲಾ ಕೊಡ್ತೀನಿ ಅಂತ ಒಂದು ವರ್ಷದ ಒಳಗಡೆ ಇರೋಂಥ ಮೊಬೈಲ್ ನೀವು ಸೇಲ್ ಮಾಡ್ತೀನಿ ಅಂದ್ರೆ 45,000 ಕೊಡ್ತಾರೆ. 45,000 ಇಲ್ಲಿ 77,000 ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅದು ಒಂದು 30-35,000 ನಿಮ್ಗೆ ಪ್ರಾಫಿಟ್ ತೆಗೆದು ಬಿಡ್ತಾರ ಅವರು ಒಂದು ಮೊಬೈಲ್ ನಲ್ಲಿ. ಮತ್ತೆ ಇವ್ರ ಹತ್ರ ನೀವು ಮೊಬೈಲ್ ತಗೊಂಡಾಗ ಇನ್ನೊಂದು ಏನ್ ಡಿಫೆಕ್ಟ್ ಅಂದ್ರೆ ಇವ್ರು ಒರಿಜಿನಲ್ ಚಾರ್ಜರ್ ಕೊಡೋದಿಲ್ಲ, ಇವ್ರದೇ ಯಾವ್ದೋ ಒಂದು ಕಂಪ್ನಿ ಕೊಡ್ತಾರೆ. ಮತ್ತೆ ಒರಿಜಿನಲ್ ಬಾಕ್ಸ್ ಬಿಲ್ ಇವ್ರು ಕೊಡಲ್ಲ ನಿಮ್ಗೆ, ಅವ್ರದೇ ಆದಂತ ಒಂದು ಬಾಕ್ಸ್ ಬಿಲ್ ನ ಕೊಡ್ತಾರೆ. ಮತ್ತೆ ಮೊಬೈಲ್ ಇಷ್ಟು ಹಳೇದು ಅಂತ ನಿಮ್ಗೆ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ OLX ಅಲ್ಲಿ ಹಾಕಿರ್ತಾರೆ ಯಾರನ್ನ ಸೇಲ್ಗೆ ಹಾಕಿರೋರು, ಇಷ್ಟು ವರ್ಷ ಹಳೇದು, ಇಷ್ಟು ತಿಂಗಳು ಹಳೇದು ಬಿಲ್ ಇದೆ, ಒರಿಜಿನಲ್ ಹಾಗೆ ಹೀಗೆ ಅಂತ. ಬಟ್ ಇವ್ರು ಕ್ಯಾಶಿಫೈ ನಲ್ಲಿ ಯಾವುದೇ ರೀತಿ ಬಿಲ್ ಬಾಕ್ಸ್ ಒರಿಜಿನಲ್ ಕೊಡಲ್ಲ, ಅವ್ರದೇ ಆದಂತ ಒಂದು ಬಿಲ್ ಬಾಕ್ಸ್ ನ ಕೊಡ್ತಾರೆ. ಸೊ ಮೊಬೈಲ್ ಇಷ್ಟು ಹಳೇದು ಅಂತ ನೀವು ಮೊಬೈಲ್ ನಿಮ್ ಕೈಗೆ ಬಂದಾದ್ಮೇಲೆ ಕೆಲವೊಂದು ವೆಬ್ಸೈಟ್ಸ್ ಗಳಿದೆ, ಅಲ್ಲೋಗಿ ನೀವು ಲಾಗಿನ್ ಮಾಡಿ ಚೆಕ್ ಮಾಡ್ಕೊಳ್ಬಹುದು. ಆಮೇಲೆ ಕ್ಯಾಶಿಫೈ ನಲ್ಲಿ ಇನ್ನೊಂದು ಸ್ಕ್ಯಾಮ್ ಏನಂತ ಅಂದ್ರೆ, ನೀವು ನೆಗೆಟಿವ್ ಸ್ಟಾರ್ ರೇಟಿಂಗ್ ಕೊಡ್ತೀನಿ ಅಂದ್ರೆ ಆ ರೇಟಿಂಗ್ಸ್ ಅಲ್ಲಿ ಇರೋದಿಲ್ಲ ಆಪ್ ಅಲ್ಲಿ. ನೀವು ಕೊಟ್ಟು ಬಂದ್ರೆ ನಾಳೆಗೆ ಹೋಗ್ಬಿಡುತ್ತೆ. ಮತ್ತೆ ನೀವು ಇಷ್ಟೇ ಸತಿ ರೇಟಿಂಗ್ ನ ನೀವು 1 ಕೊಟ್ರೆ 2 ಕೊಟ್ರೆ ಅದು ಇರೋದೇ ಇಲ್ಲ. ಅವ್ರಿಗೇನು ಅಂದ್ರೆ ಬರೇ ಓನ್ಲಿ 4 ಸ್ಟಾರ್ 5 ಸ್ಟಾರ್ ಕೊಟ್ಟಂತ ರೇಟಿಂಗ್ಸ್ ನ ಮಾತ್ರ ಅಲ್ಲಿ ಶೋ ಮಾಡ್ತಾರೆ. ಬೇರೆ ರೇಟಿಂಗ್ಸ್ ನ ಯಾವುದೇ ಕಾರಣಕ್ಕೂ ನಿಮ್ಗೆ ಶೋ ಮಾಡೋದಿಲ್ಲ. ಸೊ ಬೆಟರ್ ಇನ್ ಕೇಸ್ ನೀವೇನಾದ್ರು ಸೆಕೆಂಡ್ಸ್ ಮೊಬೈಲ್ ತಗೊಳ್ಳೇಬೇಕು, ನನ್ಗೆ ಐಫೋನ್ ಬೇಕೇ ಬೇಕು ಅಥವಾ ಬೇರೆ ಇನ್ಯಾವುದೋ ಒಂದು ಆಂಡ್ರಾಯ್ಡ್ ಮೊಬೈಲ್ ಬೇಕೇ ಬೇಕು ಅಂದ್ರೆ, ಸೊ ಮಾಮೂಲಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀರಾ, ಅಲ್ಲಿ ಸೆಕೆಂಡ್ಸ್ ಶೋರೂಮ್ಗಳು ಇರುತ್ತೆ. ಅವರು ಅಷ್ಟೇ ಆಲ್ಮೋಸ್ಟ್ ಇನ್ನೇನು ಹೊಸ ಪ್ರೈಸ್ ಲೆಕ್ಕಕ್ಕೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಐಫೋನ್ ಅಥವಾ ಯಾವ್ದೋ ಒಂದು ಮೊಬೈಲ್ ಲಾಂಚ್ ಆಗಿದೆ ಅಂತ ಅನ್ಕೊಳ್ಳೋಣ, ಇವತ್ತು ಲಾಂಚ್ ಆಗಿದೆ 1 ಲಕ್ಷಕ್ಕೆ. ಸೊ ಆ ಮೊಬೈಲ್ ನ 1 ವರ್ಷ ಆದ್ಮೇಲೆ ನಾವು ಸೆಕೆಂಡ್ಸ್ ಅವ್ರ ಹತ್ರ ಹೋಗಿ ತಗೊಳಕ್ ಹೋದಾಗ ಅವ್ರು ಏನ್ ಮಾಡ್ತಾರೆ 70-80,000 ಹೇಳ್ತಾರೆ. ಆಕ್ಚುಲಿ ಆ ಹೊಸ ಮೊಬೈಲ್ ಸುಮಾರು 80,000 ಸಿಗ್ತಾ ಇರುತ್ತೆ. ಸೊ ಅದರಿಂದ ನೀವು ಅವತ್ಲೋಗೆ ಏನಿರುತ್ತೋ ಪ್ರೈಸ್ ನ ಅದು ನೋಡಿ ಕ್ಯಾಲ್ಕುಲೇಷನ್ ಮಾಡಿ ತಗೊಳ್ಳಿ. ನಿಮ್ಗೆ ಓಕೆ ಆದ್ರೆ ಅಂಗಡಿಯವ್ರ ಹತ್ರ ತಗೊಳ್ಳಿ. ಬಟ್ ಇನ್ನೊಂದು ಅವ್ರ ಹತ್ರ ತಗೊಳ್ಬೇಕಾದಾಗ ಆದಷ್ಟು ಸ್ವಲ್ಪ 1 ವರ್ಷದ ಒಳಗಡೆ ಇರುವಂತ ಸ್ವಲ್ಪ ನ್ಯೂ ಮಾಡೆಲ್ ನ ತಗೊಳ್ಳಿ. ಯಾಕಂದ್ರೆ ಒರಿಜಿನಲ್ ಬಿಲ್ ಇತ್ತು ಅಂದ್ರೆ ಸೊ ನೀವು ಅಂಗಡಿಯವ್ರು ನಿಮ್ಗೆ ಕೈ ಎತ್ತಿದ್ರು ಸಹ ನೀವು ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಹೊಸ ಮೊಬೈಲ್ ನ ಬೈ ಮಾಡಿ. ಸೊ ಕ್ಯಾಮ್ರಾ ಕ್ಲಾರಿಟಿ ಮೊಬೈಲ್ ಅಲ್ಲೇ ಸಖತ್ತಾಗಿ ಬರುತ್ತೆ, ಐಫೋನ್ ಇಲ್ಲಿ ಸರಿಯಾಗಿ ಬರುತ್ತೆ. ಈಗ ನಾತ್ರ ಐಫೋನ್ 14 Pro Max ಇದೆ, ನಾನು ಆಮೇಲೆ ಹೊಸ ತಗೊಂಡೆ. ಬಟ್ ಅದನ್ನ ಒಂದು ಬೇಸಿಕ್ DSLR ಕ್ಯಾಮ್ರಾಗೆ ಕಂಪೇರ್ ಮಾಡಿದಾಗ ಕೆಲವು ಫೀಚರ್ಸ್ ಇರ್ಬೋದು, ತುಂಬಾನೇ ಚೆನ್ನಾಗಿರ್ಬೋದು. ಬಟ್ ಡೆಪ್ತ್ ಅಂತ ಏನಿದ್ಯೋ ಅದು ಅಷ್ಟಕ್ಕಷ್ಟೇ ವರ್ಸ್ಟ್. ಒಳ್ಳೆ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ. ಒಂದು ಬೇಸಿಕ್ DSLR ಗೂ ಸಹ ಐಫೋನ್ 13 Pro Max, 15 Pro Max, 14 Pro Max ಯಾವುದೇ ಅಥವಾ ಮುಂದೆ ಬರೋ ಒಂದು ಕ್ಯಾಮ್ರಾ ಯಾವುದೇ ಅದು ಆಗಿರ್ಬೋದು, ಯಾವ ಮೊಬೈಲು ಸಹ DSLR ಗೆ ಕಂಪೇರ್ ಮಾಡಕ್ ಸಾಧ್ಯ ಇಲ್ಲ. ಒಂದು ಬೇಸಿಕ್ DSLR ಗೂ ಸಹ ಕಂಪೇರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅದ್ರಲ್ಲಿ ಡೆಪ್ತ್ ಫೀಲಿಂಗು ಅದೆಲ್ಲ ಅಷ್ಟು ಕ್ಲಾರಿಟಿ ಇರುತ್ತೆ. ಸೊ ಅಷ್ಟು ಈಸಿಯಾಗಿ ಮೊಬೈಲ್ ನಲ್ಲೇ ಒಳ್ಳೆ ಕ್ಲಾರಿಟಿ ಕೊಡೋದಾಗಿದ್ರೆ ಸೊ ಇಷ್ಟಪ್ಪ ಲೆನ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ DSLR ಗೆ. ಸೊ ನಿಮ್ಗೆ ಏನು ಉಪಯೋಗ ಇರುತ್ತೋ ಆ ಉದ್ದೇಶಕ್ಕೆ ಮಾತ್ರ ಮೊಬೈಲ್ ನ ತಗೊಳ್ಳಿ. ಸುಮ್ನೆ ಯಾರೋ ತಗೊಳ್ತಾರೆ ಅಥವಾ ನಮ್ಗೆ ಏನೋ ಒಂದು ಬೇಕು ಅಂತ ತಗೊಳಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ನಾನು ಇದನ್ನ ತಗೊಂಡಿದ್ದು ಕಂಟೆಂಟ್ಗೆ ಚೆನ್ನಾಗಿ ಬರ್ಲಿ ಕ್ಲಾರಿಟಿ ಅನ್ಬಿಟ್ಟು, ಆಮೇಲೆ ನನ್ಗನ್ಸ್ತು DSLR ಬೆಟರ್ ಇದೆ, ಸಖತ್ತಾಗಿದೆ, ಮೊಬೈಲ್ ತಗೊಂಡಿದ್ ವೇಸ್ಟ್ ಅಂದ್ಬಿಟ್ಟು. ಸೊ ಅದಕ್ಕೆ ನಿಮ್ಗೆ ಏನಿರುತ್ತೋ ಅದನ್ನ ತಗೊಳ್ಳಿ. ಇಲ್ಲ ನನ್ಗೆ ಆ ಮೊಬೈಲ್ ಬೇಕೇ ಬೇಕು ಅನ್ನೋದಾದ್ರೆ ಫ್ರೆಂಡ್ ಸರ್ಕಲ್ ಎಲ್ಲೋ ಅಥವಾ OLX ಅಲ್ಲಿ ತಗೊಳ್ತೀನಿ ಅಂದ್ರೆ ಸೇಮ್ ಬಿಲ್ಲು 1 ವರ್ಷದ ಒಳಗಡೆ ಇದ್ರೆ ತಗೊಳ್ಳಿ. ಮೊಬೈಲ್ ತುಂಬಾ ಹಳೇದಾಯ್ತು ಅಂದ್ರೆ ಕಷ್ಟ. ನಂಬರ್ಸ್ ಒಳಗಡೆ ಡೀಟೇಲ್ಸ್ ಏನೇನು ಬರುತ್ತೋ ಎಲ್ಲಾನು ಬಿಲ್ಲಲ್ಲಿ ಮತ್ತೆ ಮೊಬೈಲ್ ಅಲ್ಲಿ ಸೇಮ್ ಇದೆಯಾ ಅಂತ ಕ್ಲಾರಿಟಿ ತಗೊಂಡು ಫೋನ್ ನ ತಗೊಳ್ಳಿ. ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಒಂದು ಫೇಕ್ ಮೊಬೈಲ್ಗಳು ಸಹ ತುಂಬಾನೇ ಇರುತ್ತೆ. ಕೆಲವರು OLX ಅಲ್ಲಿ ಕ್ವಿಕ್ಕರ್ ನಲ್ಲಿ ಇಲ್ಲ ಆಡ್ ಗಳು ಬರ್ತಾ ಇರುತ್ತೆ. ನೋಡಿದ್ರೆ ಅಂಗಡಿನಲ್ಲಿ 1 ಲಕ್ಷ ಇರುತ್ತೆ ಮೊಬೈಲ್, ಇವ್ ನೋಡಿದ್ರೆ 20,000 ರೂಪಾಯಿ ಕೊಡ್ತೀನಿ, 30,000 ರೂಪಾಯಿ ಕೊಡ್ತೀನಿ ಅಂತ ಆಡ್ ಬರ್ತಾ ಇರುತ್ತೆ. ಸೊ ಅಂತವ್ರನ್ನೆಲ್ಲ ನಂಬಕ್ ಹೋಗ್ಬೇಡಿ. ಸೊ ಅಡ್ವಾನ್ಸ್ ಆಗಿ ದುಡ್ಡು ಕೇಳ್ತೀನಿ ಅನ್ನೋನು ಸಹ ನಂಬಕ್ ಹೋಗ್ಬೇಡಿ. ಸೊ
ಆದ್ರೆ ಹೊಸ ತಗೊಳ್ಳಿ, ಇಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ತಗೊಳ್ಳಿ. ಥ್ಯಾಂಕ್ ಯು.